ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಟೈಮ್ ಈಗ 12:15 ಆಗ್ತಾ ಬಂತು. ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದನೇ ಇವತ್ತು ಲಾಗ್ ಶುರು ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕೋ ಆಗಲಿಲ್ಲ, ಶುರು ಮಾಡೋದಕ್ಕೇನು ಆಗಿಲ್ಲ. ಹಾಗೆ ಎಲ್ಲ ಕೆಲಸಗಳೆಲ್ಲ ಆಯಿತು. ಇವಾಗ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅಡುಗೆ ಕೆಲಸ ಇವತ್ತು ಬೆಳಿಗ್ಗೆನೇ ಮಾಡ್ಕೊಂಡಿದ್ದೆ. ಸೌತೆಕಾಯಿ ಸಾಂಬಾರು ಮಾಡಿದ್ದೆ. ಸೊ ಹಾಗಾಗಿ ಅನ್ನ ಕೂಡ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ಸಾಂಬಾರು ಮಾಡಿದ್ದೀನಿ. ಶುಕ್ರವಾರ ಅಲ್ವಾ, ಹಾಗಾಗಿ ವೆಜ್ ತಿನ್ನೋದು ನಾವು. ವೆಜ್ ತಿನ್ನೋದು ಮನೆಯವರು ಅಂದರೆ ನಾನ್ ವೆಜ್ ಕೂಡ ತಿಂತಾರೆ, ಇದ್ದರೆ ತಿಂತಾರೆ. ನಾನು ಮಾತ್ರ ಶುಕ್ರವಾರ ದಿವಸ ತಿನ್ನಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸೌತೆಕಾಯಿ ಸಾಂಬಾರು ಮಾಡಿದ್ದೀನಿ. ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ರೆಡಿಯಾಗಿದ್ದೀನಿ. ಯಾಕೆಂತ ಹೇಳಿದರೆ ನಮ್ಮ ಮಾಧವಿಗೆ ಜ್ವರ. ನಾನು ನಿನ್ನೆ ಲಾಗಲ್ಲಿ ಹೇಳಿದ್ದೆ ಜ್ವರ ಉಂಟು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಂದರೆ ಒಂದು 3-4 ದಿವಸ ಆಯಿತು ಸ್ಟಾರ್ಟ್ ಆಗಿ. ಅವಳಿಗೆ ಜ್ವರ ಬರ್ತಾ ಇತ್ತು, ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇತ್ತು. ಎಕ್ಸಾಮ್ ನಡೀತಾ ಇದೆ, ಎಕ್ಸಾಮ್ಗೆ ಹೋಗ್ತಾಳೆ, ಎಕ್ಸಾಮ್ ಬರೀತಾಳೆ, ಬರ್ತಾಳೆ, ಓದ್ತಾಳೆ ಮನೆಯಲ್ಲಿ. ಈ ಥರ ಎಲ್ಲ ಆಗ್ತಾನೆ ಇದೆ. ಕಂಟಿನ್ಯೂಸ್ ಆಗಿ ಇದೇ ಒಂದು ರುಟೀನ್ ನಡೀತಾ ಇದೆ. ಸೊ ಈಗ ಏನಾಗಿದೆ ಅಂತ ಹೇಳಿದರೆ, ನಿನ್ನೆ ಒಂದ್ಸಲ ನಾನು ಕರ್ಕೊಂಡು ಹೋದೆ. ಅದೇ ಹಿಂದಿನ ಲಾಗಲ್ಲಿ, ಪ್ರೀವಿಯಸ್ ಲಾಗಲ್ಲಿ ತಿಳಿಸಿದೆ ಅಲ್ವಾ ನಾನು ನಿಮಗೆ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಿನ್ನೆ ಸಂಜೆ ಕರ್ಕೊಂಡು ಹೋದೆ, ಅಂದರೆ ಗುರುವಾರ ಸಂಜೆ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಯಾಕಂತ ಹೇಳಿದರೆ ಚೆಕಪ್ಗೆ ಅಂತ ಅಂದ್ಬಿಟ್ಟು ಒಂದ್ಸಲ ಟೆಸ್ಟ್ ಮಾಡಿಸಿ ಬರೋಣ. ಯಾಕಂತ ಹೇಳಿದರೆ ಜ್ವರ ಏನಾದರೂ ಇದೆಯಾ ಅಂದರೆ, ಪೂರ್ತಿಯಾಗಿ ಜ್ವರ ಕಡಿಮೆ ಆಗಿತ್ತು. ಸಂಜೆ ಅವಳು ಸ್ಕೂಲಿಂದ ಮನೆಗೆ ಬರಬೇಕಿದ್ರೆ ಜ್ವರ ಕಡಿಮೆ ಇತ್ತು. ಹಾಗಾಗಿ ಒಂದ್ಸಲ ತೋರಿಸಿ ಬರೋಣ ಡಾಕ್ಟ್ರಿಗೆ ಅಂತ ಅಂದ್ಬಿಟ್ಟು ಹೋದೆ. ಒಂದ್ಸಲ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದಲ್ವಾ. ಅಂದರೆ ಟ್ಯಾಬ್ಲೆಟ್ಸ್ ಖಾಲಿಯಾಗಿತ್ತು ಅವಳದ್ದು. 3 days ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಸೊ ಅದು ನಿನ್ನೆ ರಾತ್ರಿಗೆ ಖಾಲಿಯಾಗಿತ್ತು. ಇವತ್ತು ಡಾಕ್ಟ್ರ್ ಇಲ್ಲ, ನಾವು ಹೋಗುವಂತಹ ನಮ್ಮ ಮಾಮೂಲಿ ಡಾಕ್ಟ್ರು ಇವತ್ತಿಲ್ಲ. ಸೊ ಹಾಗಾಗಿ ಇನ್ನು ಒಂದ್ಸಲ ಕರ್ಕೊಂಡು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದ್ನಾ. ಅಲ್ಲಿ ಟೆಸ್ಟ್ ಎಲ್ಲ ಮಾಡಿದ್ರು. ಡಾಕ್ಟ್ರು ಹೇಳಿದರು ಏನು ತೊಂದರೆ ಇಲ್ಲ, ಆರಾಮಿದ್ದಾಳೆ, ಹುಷಾರಾಗಿದ್ದಾಳೆ, ನೀವು ಕರ್ಕೊಂಡು ಹೋಗಿ, ಏನು ಟ್ಯಾಬ್ಲೆಟ್ಸ್ ಬೇಡ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ ಕೊಟ್ಟರು. ಯಾಕೆಂತ ಹೇಳಿದರೆ ಅವಳಿಗೆ ಕೆಮ್ಮಿದೆ, ಇನ್ನು ಕೆಮ್ತಾ ಇದ್ಲು, ಒಂಥರ ಈ ಒಣ ಕೆಮ್ಮು ಅಂತ ಹೇಳ್ತಾರಲ್ವ, ಆ ಥರ ಕೆಮ್ತಾ ಇದ್ಲು. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಎಲರ್ಜಿ ಟ್ಯಾಬ್ಲೆಟ್ ಕೊಟ್ಟರು. ಸ್ವಲ್ಪ ದಿನ ಕಂಟಿನ್ಯೂ ಆಗಿ ಕೊಡ್ತಾ ಹೋಗಿ, ಅರ್ಧ ಟ್ಯಾಬ್ಲೆಟ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ತಗೊಂಡು ನಾನು ಮನೆಗೆ ಬಂದು ನಂತರ ಅದೇ ಟ್ಯಾಬ್ಲೆಟ್ನ ಕೊಟ್ಟೆ. ಹಾಗೆ ನಿನ್ನೆ ನೈಟಿಗಿತ್ತು ಜ್ವರದ್ದು, ಆ್ಯಂಟಿಬಯೋಟಿಕ್ ಎಲ್ಲ ಇತ್ತು, ಅದನ್ನು ಕೂಡ ಕೊಟ್ಟೆ. ಕೆಮ್ಮಿದ್ದು ಸಿರಪ್ ಇತ್ತು, ಎಲ್ಲವನ್ನು ಕೊಟ್ಟು ಮಲಗಿದ್ಲು. ಹಾಗೆ ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ನೋಡ್ತಾ ಇರ್ಬೇಕಿದ್ರೆ ಜ್ವರ, ಚಳಿ ಆಗ್ತದೆ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಅವ್ರಿಗೆ ಏನಂತ ಹೇಳಿದರೆ, ಇವಾಗ ಎಕ್ಸಾಮ್ ಆಗ್ತಾ ಇದೆಯಲ್ವಾ, ಬೆಳಿಗ್ಗೆ ಓರಲ್ ಮಾಡ್ತಾರೆ, ನೆಕ್ಸ್ಟ್ ಮಧ್ಯಾಹ್ನ ನಂತರ ಏನು ರಿಟರ್ನ್ ಮಾಡ್ತಾರೆ. ಈ ಥರ ಅದೇ ಥರ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗಿಂದ ಕೂಡ. ಇವತ್ತು ನಾನು ಫೋನ್ ಮಾಡಿದ್ದೆ, ಬೆಳಿಗ್ಗೆನೇ ಮಿಸ್ಸಿಗೆ ಫೋನ್ ಮಾಡಿದ್ದೆ. ಅವಳದು ಅವ್ರ ಹತ್ರ ಹೇಳಿದೆ, ಹೀಗೆ ಜ್ವರ ಉಂಟು ಅವಳಿಗೆ, ಅಂದರೆ ಅವಳಿಗೆ ಗೊತ್ತು ಮನೆಯಿಂದ ಜ್ವರ ಇದೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಸ್ವಲ್ಪ ಜಾಸ್ತಿ ಇದೆ ಮಿಸ್, ಕರ್ಕೊಂಡು ಬರೋದಕ್ಕೆ ಆಗಲ್ಲ, ಬೆಳಿಗ್ಗೆನೇ ಕಲ್ಸೋದಕ್ಕಾಗಲ್ಲ ಅಂತ ಕೇಳಿದ್ರು. ತೊಂದರೆ ಇಲ್ಲ, ನೀವು 1 o'clockಗೆ ಕರ್ಕೊಂಡು ಬನ್ನಿ, ನೆಕ್ಸ್ಟ್ ನಾನು ಒಟ್ಟಿಗೆ ಮಾಡ್ತೀನಿ, ಓರಲ್ ಮತ್ತು ರಿಟರ್ನ್ ಒಟ್ಟಿಗೆ ಮಾಡ್ತೀನಿ ಅವಳಿಗೆ ಅಂತ ಹೇಳಿದ್ದಾರೆ. ಸೊ ನಾನು ರೆಡಿಯಾಗಿದ್ದೀನಿ. ಇವಾಗ ಟೈಮ್ ಆಗ್ತಾ ಬಂತು, ಇನ್ನು ಅವಳಿಗೆ ಊಟ ಕೊಡಬೇಕು. ಊಟ ಕೊಟ್ಟು ಮೆಡಿಸಿನ್ ಕೊಟ್ಟು ಕರ್ಕೊಂಡು ಹೋಗಬೇಕು. ಹಾಗೆ ಎಕ್ಸಾಮ್ ಟೈಮಲ್ಲಿ ಕ್ಲಾಸಲ್ಲಿ ಅವರಿಗೆ ನೀರೆಲ್ಲ ಕುಡಿಬೋದು, ಬಾಟಲ್ ಹತ್ತಿರ ಇಟ್ಕೋಬೋದು ಅಂತ ಹೇಳಿದ್ಲು. ಹಾಗಾಗಿ ನಿಂಬೆ ಶರ್ಬತ್ತು ಮಾಡಿದ್ದೆ, ಬೆಲ್ಲ ಹಾಕಿ ಪಾನಕ ಥರ ಮಾಡಿದ್ದೆ. ಇದು ತುಂಬ ಒಳ್ಳೆಯದು, ಸಕ್ಕರೆಗಿಂತ ಈ ಜ್ವರ ಬರ್ತಾ ಇರುವಂತಹ ಟೈಮ್ನಲ್ಲಿ ಸಕ್ಕರೆಗಿಂತ ಬೆಲ್ಲ ಬೆಟರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಾಡಿಕೊಟ್ಟಿದ್ದೀನಿ. ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅವಳಿಗೆ, ಬೆಲ್ಲ ಹಾಕಿದ್ದಲ್ವ, ಸ್ವಲ್ಪ ಕುಡ್ದಿದ್ಲು, ಸ್ವಲ್ಪ ಹಾಗೇ ತಂದಿದ್ಲು. ಇದೆಲ್ಲ ರೆಡಿ ಮಾಡಿಬಿಟ್ಟು ಊಟ ಎಲ್ಲ ಕೊಟ್ಟು ಅವಳಿಗೆ ಇವಾಗ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಇದೆ ಅಷ್ಟೇ ಸ್ಕೂಲ್ಗೆ, ದೂರ ಇಲ್ಲ. ಸೊ ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ಜ್ವರ ಬರ್ತಾನೇ ಉಂಟು, ಜ್ವರ ಕಡಿಮೆನೇ ಆಗಿಲ್ಲ ಅವಳಿಗೆ. ಆದರೂ ಏನು ಮಾಡೋದು ಅಲ್ವಾ, ಎಕ್ಸಾಮ್ ಬರೀಲೇಬೇಕು, ಹಾಗಾಗಿ ಕರ್ಕೊಂಡು ಹೋಗಲೇಬೇಕು ಅಂತಾಗಿದೆ ಪರಿಸ್ಥಿತಿ. ಆದ್ವಿನ ಸ್ಕೂಲಿಗೆ ಬಿಟ್ಟು ಬಂದೆ, ಒಂದಾಯಿತು, ಇನ್ನು 1:15ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಬಿಟ್ಟು ಬಂದಿದ್ದೀನಿ. ಜ್ವರ ಬರ್ತಾ ಉಂಟು, ತಣ್ಣಗಾಗಿಲ್ಲ, ಇನ್ನೂ ಕೂಡ ಮೈ ತಣ್ಣಗಾಗಿಲ್ಲ. ಅವಳದು ಜ್ವರ ಸ್ವಲ್ಪ ಉಂಟು. ಹೇಳಿದೆ ಮಿಸ್ ಹತ್ರ, ಜ್ವರ ಉಂಟು ಅಂತ ಅಂದ್ಬಿಟ್ಟು, ತೊಂದರೆ ಎಲ್ಲ ನೋಡ್ಕೊಳ್ತೇವೆ ನಾವು, ನೀವು ಹೋಗಿ ಅಂತ ಹೇಳಿದರು. ನಿಲ್ಲಬೇಕಾ ಅಂತ ಕೇಳಿದೆ ನಾನು. 3 o'clock ಆಗುತ್ತೆ, 3:10 ಈ ಥರ ಆಗುತ್ತೆ ಅಂತ ಹೇಳಿದರು. ಮತ್ತು ಹೇಗೂ 3:30, 3:40 ಆಗುವಾಗ ಮಕ್ಕಳು ಬರ್ತಾರೆ. ಬಾಕಿ ಅಂದರೆ ಉಳಿದ ಮಕ್ಕಳನ್ನು ಕರ್ಕೊಂಡು ನಮ್ಮ ಭಾವ ಬರ್ತಾರೆ ಆಟೋದಲ್ಲಿ ಕರ್ಕೊಂಡು. ತುಂಬ ಸಫರ್ ಆದಳು ಪಾಪ. ಈ ಸಲ ಮಾತ್ರ ಅವಳು ತುಂಬ ಕಷ್ಟಪಡ್ತಾ ಇದ್ದಾಳೆ. ಈ ಎಕ್ಸಾಮ್ ಟೈಮಲ್ಲಿ ಹುಷಾರಿಲ್ಲದೆ ಆದರೆ ತುಂಬ ಕಷ್ಟ ಮಕ್ಕಳಿಗೆ. ನನಗೆ ಇಲ್ಲಿ ತನಕ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಇಬ್ಬರು ಮಕ್ಕಳಲ್ಲಿ ಕೂಡ, ನನ್ನ ಮಗನ ವಿಷಯದಲ್ಲೂ ಅಷ್ಟೇ, ಎಕ್ಸಾಮ್ ಟೈಮ್ನಲ್ಲಿ ಹುಷಾರಿರ್ತಿದ್ರು ಅವರು, ಅಂದರೆ ಹುಷಾರಿಲ್ಲದೆ ಆಗೋದು ತುಂಬ ಕಡಿಮೆ. ನಾನು ತುಂಬಾ ಕೇರ್ಫುಲ್ಲಾಗಿರ್ತಿದ್ದೆ ಆ ಟೈಮ್ನಲ್ಲಿ. ಏನೂ ಕೋಲ್ಡ್ ಕೊಡ್ತಾ ಇರಲಿಲ್ಲ, ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ವೆದರ್ ಚೇಂಜ್ ಆದರೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು.
ಸೊ ಈ ರೀತಿ ನಾನು ಮೊದಲೇ ಕೆಲವೊಂದು ಪ್ರಿಕಾಕ್ಷನ್ ತಗೊಳ್ತಾ ಇದ್ದೆ. ಬಟ್ ಈ ಸಲ ಏನಾಯಿತು ಅಂತ ಹೇಳಿದರೆ ನಮ್ಮಿಂದನೇ ಮಿಸ್ಟೇಕ್ ಆಯಿತು. ಅದು ಹೇಳ್ತಾರಲ್ವ, ಏನು ತಿಳಿದು ಒಂದೊಂದು ಸಲ ಗೊತ್ತಿದ್ದವರೇ ಏನು ಹಳ್ಳಕ್ಕೆ ಬೀಳ್ತಾರೆ ಅಂತ ಅಂದ್ಬಿಟ್ಟು ಆ ರೀತಿ ಆಯಿತು ಅಂತ ಹೇಳ್ಬೋದು. ಎಕ್ಸಾಮ್ ಉಂಟು ಅಂತೇಳಿ ಗೊತ್ತಿದ್ದರೂ ಕೂಡ ಸಂಡೇ ಐಸ್ ಕ್ರೀಮ್ ಕೊಟ್ಟದ್ದು ನಮ್ಮದು ದೊಡ್ಡ ತಪ್ಪು ಅಂತ ಹೇಳ್ಬೋದು. ಹಾಗೆ ನೀವು ಕೂಡ ಅಷ್ಟೇ, ನಿಮ್ಮ ಮಕ್ಕಳೇನಾದರೂ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಎಕ್ಸಾಮ್ ಟೈಮ್ ಅಂತ ಅಂದಾಗ ದಯವಿಟ್ಟು ಈ ಐಸ್ ಕ್ರೀಮು ಕೋಲ್ಡ್ ಡ್ರಿಂಕ್ಸ್ ಅದೆಲ್ಲ ಇರುತ್ತಲ್ವ, ಯಾವುದನ್ನು ಕೂಡ ಕೊಡೋದಕ್ಕೆ ಹೋಗಬೇಡಿ. ಬಿಸಿಯಾದಂತಹ ಒಂದು ಆಹಾರ ಪದಾರ್ಥಗಳನ್ನೇ ಕೊಡಿ ಮಕ್ಕಳಿಗೆ. ಅದರಿಂದ ತುಂಬ ಅನುಭವಿಸ್ಬೇಕಾಗತ್ತೆ ನೋಡಿ. ನಮ್ಮದೇ ತಪ್ಪು ಅಂತ ಅನ್ನಿಸ್ತಾ ಉಂಟು. ತುಂಬ ಗಿಲ್ಟ್ ಫೀಲ್ ಆಗ್ತಾ ಉಂಟು ನನಗೆ, ಯಾಕೆ ಕೊಟ್ವಿ ಐಸ್ ಕ್ರೀಮ್ ಅಂತ ಅಂದ್ಬಿಟ್ಟು. ಅವಳು ಕಷ್ಟಪಡುವಾಗ ಆಯ್ತಲ್ವಾ ಅಂತ ಅಂದ್ಬಿಟ್ಟು ಅದೇ ತಲೆಯಲ್ಲಿ ಯೋಚನೆ ಬರ್ತಾ ಉಂಟು. ಇನ್ನು ನಾಳೆ ಒಂದು ಎಕ್ಸಾಮ್, ನಾಳೆ ಸಂಜೆ ಒಂದು ಆದರೆ ಸಾಕು ಅಂತ ಅನ್ನಿಸ್ತಾ ಉಂಟು. ನನ್ನ ಜೊತೆನೆಲ್ಲ ಇದ್ದರೆ ಅಷ್ಟೊಂದು ಗೊತ್ತಾಗಲ್ಲ ಸ್ನೇಹಿತರೆ ನನಗೆ. ಬಟ್ ಬಿಟ್ಟು ಬರ್ತೀನಲ್ವ, ಅಲ್ಲಿ ಸ್ಕೂಲಲ್ಲಿ ಹೋಗಿ ಬಿಟ್ಟು ಬಂದಾಗ ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬರೋ ತನಕ ನನಗೆ ಸಮಾಧಾನನೇ ಇಲ್ಲ. ಟ್ಯಾಬ್ಲೆಟ್ಸ್ ಬೇರೆ ಕೊಟ್ಟಿದ್ದೀನಿ, ಆ ಟ್ಯಾಬ್ಲೆಟ್ಸ್ ತೊಗೊಂಡು ಹೋದ್ಲು ಅವಳು. ಅದು ಇನ್ನೂ ವೀಕ್ನೆಸ್ ಥರ ಆಗತ್ತಲ್ವ ಟ್ಯಾಬ್ಲೆಟ್ಸ್. ನಮಗೆ ಸ್ವಲ್ಪ ಆದರೂ ನಾವು ಮನೆಯಲ್ಲಿ ರೆಸ್ಟ್ ಮಾಡಿದರೆ ಒಳ್ಳೆಯದು, ಇಲ್ಲಾಂತ ಹೇಳಿದರೆ ಸ್ವಲ್ಪ ವೀಕ್ನೆಸ್ ಆದಾಗ ಆಗತ್ತೆ. ಈ ಬೆಕ್ಕುಗಳು ಹೊರಗಡೆ ರಾಗ ಆಗ್ತಾ ಇದೆ ನೋಡಿ, ತೋರಿಸ್ತೀನಿ. ಏನೋ ಜಗಳ ಮಾಡ್ತಾ ಇದೆ, ಯಾರ ಬೆಕ್ಕು ಅಂತ ಗೊತ್ತಿಲ್ಲ. 3-4 ಬೆಕ್ಕು ಬರುತ್ತೆ ಮನೆಗೆ. ನನ್ನನ್ನೇ ನೋಡ್ತಾ ಉಂಟು ನೋಡಿ, ಏನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಭಯ. ಅದಕ್ಕೆ ಸುಮ್ಮನಾಯ್ತು ನೋಡಿ. ಇಲ್ಲಿ ತನಕ ರಾಗ ಹಾಕ್ತಾ ಇತ್ತು, ಇವಾಗ ಸೈಲೆಂಟಾಗಿ ನನ್ನನ್ನೇ ನೋಡ್ತಾ ಇದೆ. 2 ಬೆಕ್ಕು ಕೂಡ ಮೆಲ್ಲ ಇಲ್ಲಿಂದ ಜಾರ್ಕೊಳ್ಳೋಣ, ಏನೋ ಮಾಡ್ತಾರೆ ಇವರು ಅಂತೇಳಿ. ದಿನಕ್ಕೊಂದು ಕಲರ್ನ ಬೆಕ್ಕು ಬರುತ್ತೆ ನೋಡಿ. ಇದೊಂದು ಹೊಸ ಥರ ಬೆಕ್ಕು, ಇಲ್ಲಿ ತನಕ ಬರಲಿಲ್ಲ, ನಾನು ನೋಡಲಿಲ್ಲ ಇದನ್ನು. ನಮ್ಮನೆಗೆ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಇದು. ಇದಾದರೆ ಹಳೆ ಬೆಕ್ಕು, ಇದು ಯಾವಾಗಲೂ ಬರ್ತಾ ಇರುತ್ತೆ, ನಮಗೆ ಉಪದ್ರ ಕೂಡ ಮಾಡ್ತಾ ಇರುತ್ತೆ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು, ಅದಕ್ಕೆ ಇದು ಬೈತಾ ಉಂಟು. ನಾನು ಇಲ್ಲಿಗೆ ಬರೋದಲ್ವಾ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಅಂದ್ಬಿಟ್ಟು. ನೋಡಿಯಪ್ಪ ಸ್ಟಾರ್ಟ್ ಆಯಿತು. ಸ್ವಲ್ಪ ಆ ಕಡೆ ಹೋಗಿ ವಾಪಸ್ ರಾಗ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಮಳೆ ಅಷ್ಟೇನು ಜೋರು ಅಂತ ಇಲ್ಲ, ಸ್ವಲ್ಪ ಬರ್ತದೆ ಬಿಡ್ತದೆ ಈ ಥರ ಆಗ್ತಾ ಉಂಟು. ಮಾಡಿದಂಥ ವಿಡಿಯೋನ ಎಡಿಟ್ ಮಾಡೋದಕ್ಕುಂಟು, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಬರ್ತಾಳೆ, ಮಗ ಕೂಡ ಬರ್ತಾನೆ. ಹಾಗೆ ನಂತರ ವಾಪಸ್ ಏನಾದರೂ ಇದ್ದರೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಆಮೇಲೆ ಸಿಗ್ತೀನಿ. ಸಂಜೆ 3:40 ಮನೆಗೆ ಬರಬೇಕಿದ್ರೆ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಕೂತ್ಕೊಂಡೇ ದಾರಿ ನೋಡ್ತಾ ಇದ್ದೆ, ಎಷ್ಟೊತ್ತಿಗೆ ಬರ್ತಾಳೆ, ಹೇಗಿದ್ದಾಳೆ ಅಂತ ಅಂದ್ಬಿಟ್ಟು. ಹಾಗೆ ಮನೆಗೆ ಬಂದಾಗ ಕೂಡ ಅಷ್ಟೇ, ಜ್ವರ ಕಡಿಮೆ ಅಂತ ಇರಲಿಲ್ಲ, ಸ್ವಲ್ಪ ಲೈಟಾಗಿ ಕಡಿಮೆ ಇತ್ತು. ಹಾಗೆ ಬಾಳೆಹಣ್ಣಿತ್ತು, ನೇಂದ್ರ ಬಾಳೆಹಣ್ಣಿತ್ತು, ಅದನ್ನು ಹಾಕಿಬಿಟ್ಟು ದೋಸೆ ಮಾಡಿಕೊಡ್ತಾ ಇದ್ದೀನಿ. ಬಾಳೆಹಣ್ಣು ತಿನ್ನೋ ಹಾಗೆ ಇಲ್ಲ, ಕೆಮ್ಮು ಬೇರೆ ಇದೆ ಅವಳಿಗೆ, ಹಾಗಾಗಿ ಅದರಿಂದ ದೋಸೆ ಮಾಡಿಕೊಟ್ರೆ ತಿಂತಾಳೆ ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ. ಬೆಲ್ಲ ಹಾಕಿದ್ದೀನಿ, ತೆಂಗಿನಕಾಯಿ ಏನು ಹಾಕ್ಕೊಂಡಿಲ್ಲ, ಬೆಲ್ಲ ಹಾಕಿಬಿಟ್ಟು ಇವಾಗ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಬಿಸಿಯಾಗಿ ಏನಾದರೂ ಈ ಥರ ಸಂಜೆ ಟೈಮಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟ ಅವಳಿಗೆ. ಯಾವಾಗಲೂ ಅಷ್ಟೇ, ಮನೆಗೆ ಬಂದ ಕೂಡಲೇ ಈ ಥರ ನಾವಿವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಲ್ವ, ಅದೇ ಥರ ತಿಂಡಿನೇ ಅವಳು ಇಷ್ಟಪಡೋದು. ನನ್ನ ಮಗ ಕೂಡ ಅಷ್ಟೇ, ಅದೇ ಥರ ತಿಂಡಿನೇ ಇಷ್ಟಪಡೋದು ಹೆಚ್ಚಾಗಿ. ಏನಾದರೂ ಬಿಸಿಯಾಗಿ ಮಾಡಿಕೊಡ್ಬೇಕು, ಆವಾಗಲೂ ಏನಾದರೂ ಮಾಡಿಕೊಡ್ಬೇಕು. ಈ ಥರ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬಾಳೆಹಣ್ಣಿನ ದೋಸೆ ತುಂಬಾ ಚೆನ್ನಾಗಾಗಿತ್ತು. ನಾನು ಮಾಡ್ತೀನಿ ಯಾವಾಗಲಾದರೂ ಬಾಳೆಹಣ್ಣು ಮನೆಯಲ್ಲಿದ್ದರೆ ಈ ಥರ ದೋಸೆನ ಮಾಡ್ತೀನಿ. ಇವತ್ತಿನ ಲಾಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಜಾಸ್ತಿ ಕಂಟೆಂಟ್ ಅಂತ ಇಲ್ಲ ಇವತ್ತಿನ ಲಾಗಲ್ಲಿ. ಕಂಟೆಂಟ್ ಯಾವುದು ಕೊಡೋದಂತ ಕೂಡ ಯೋಚನೆ ಕೂಡ ಹೋಗಲ್ಲ, ಅಷ್ಟು ಬ್ಲ್ಯಾಂಕ್ ಆಗಿದ್ದೀನಿ, ಅಷ್ಟು ಡೌನ್ ಆಗಿದ್ದೀನಿ. ನಾನು ಕೂಡ ಮನೇಲಿ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದಾಗ ಅಪ್ಪ ಅಮ್ಮ ಡೌನ್ ಆಗೋದು ತುಂಬಾ ಸಹಜ. ಅದರಲ್ಲಿ ನಾನು ತುಂಬ ಡೌನ್ ಆಗ್ತೀನಿ ಅಂತಲೇ ಹೇಳ್ಬೋದು. ನನಗಿಂತ ಕೂಡ ನಮ್ಮ ಹಸ್ಬೆಂಡ್ ಇನ್ನೂ ಡೌನ್ ಆಗ್ತಾರೆ ಮಕ್ಕಳಿಗೆ ಮನೇಲಿ ಹುಷಾರಿಲ್ಲ ಅಂತ ಅಂದಾಗ. ನಮಗೆ ಹುಷಾರಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಈಗ ಹೇಗೋ ನಡೆಯುತ್ತೆ. ಬಟ್ ಮಕ್ಕಳಿಗೆ ಈ ಥರ ಹುಷಾರಿಲ್ಲ
ಅಂತಂದಾಗ, ಅದು ಕೂಡ ಬೇರೆ ಇವಾಗ ಎಕ್ಸಾಮ್ ಟೈಮಲ್ಲಿ ಈ ಥರ ಆಯಿತು ಅಂತಂದಾಗ ತುಂಬಾ ನಾವು ಕೂಡ ಡೌನ್ ಆಗ್ತೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಿ ಎಲ್ಲ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಎಣ್ಣೆ ಹಾಕಿ ಕೊಡ್ತಾಯಿದ್ದೀನಿ. ಹಾಗಾಗಿ ಇವತ್ತೊಂದು ಸಿಂಪಲ್ ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದೇ ಹೇಳಿದೆ ಅಲ್ವಾ, ಯಾವುದೇ ರೀತಿಯಾದಂತಹ ಕಂಟೆಂಟ್ ಕೊಡೋದಕ್ಕೆ ಆಗಿಲ್ಲ ಇವತ್ತಿನ ಲಾಗಲ್ಲಿ ನನಗೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಶಾರ್ಟ್ ವಿಡಿಯೋ ಥರ ಮಾಡ್ಕೊಂಡಿದ್ದೆ, ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಇದು ಶುಕ್ರವಾರದ ಲಾಗ್. ಇದನ್ನು ನನಗೆ ನಿನ್ನೆ ಶನಿವಾರ ಕೂಡ ಅಪ್ಲೋಡ್ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ ವೀಡಿಯೋನ. ಹಾಗಾಗಿ ಇವತ್ತು ಸಂಡೇ, ಇವತ್ತು ಹಾಕ್ತಾಯಿದ್ದೀನಿ. ಇನ್ನು ಶನಿವಾರದ ಲಾಗ್ನ ನಾಳೆ ಹಾಕ್ತೀನಿ, ಮಂಡೇ ಹಾಕ್ತೀನಿ. ನಿನ್ನೆ ತುಂಬಾ ಬ್ಯುಸಿ ಇದ್ದೆ. ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕಿತ್ತು, ಬ್ಲಡ್ ಟೆಸ್ಟ್ ತೊಗೊಳ್ಳೋದು ಈ ಥರ ಎಲ್ಲ ಇತ್ತು. ಅದು ಏನಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಏನೆಲ್ಲ ಆಯಿತು, ಅವಳಿಗೆ ವಾಪಸ್ ಏನು ಹೇಳಿದರು ಡಾಕ್ಟ್ರು, ಇವಾಗ ಹೇಗಿದ್ದಾಳೆ ಅನ್ನೋದನ್ನ ಡೀಟೇಲಾಗಿ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ನಿಮಗೆ. ಓಕೆ, ಇವತ್ತಿನ ಈ ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಬಾಯ್.